ಸಾರ್ವಜನಿಕ ಸಾರಿಗೆ ಮತ್ತು ಆಟೋ ಚಾಲಕರ ನಡುವೆ ವಾಗ್ವಾದದ ಘಟನೆ ಬೆಳಕಿಗೆ ಬಂದಿದೆ. ಬೆಂಗಳೂರಿನ ಕಿದ್ವೈ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಮುಂಭಾಗದಲ್ಲಿ ಈ ಘಟನೆ ನಡೆದಿದೆ. ಬಿಎಂಟಿಸಿ ಇವಿ ಬಸ್ ಮತ್ತು ಆಟೋ ರಿಕ್ಷಾ ನಡುವೆ ಉಂಟಾದ ಈ ವಾಗ್ವಾದ ಕೆಲಕಾಲ ಸಂಚಾರಕ್ಕೆ ಅಡಚಣೆ ಉಂಟು ಮಾಡಿದೆ. ಮಾಹಿತಿಯ ಪ್ರಕಾರ ಬಸ್ ತನ್ನ ನಿಗದಿತ ಮಾರ್ಗದಲ್ಲಿ ಸಂಚರಿಸುತ್ತಿದ್ದಾಗ ಮುಂದೆ ಹೋಗುತ್ತಿದ್ದ ಆಟೋ ಬಸ್ ಸಂಚಾರಕ್ಕೆ ಅಡಚಣೆ ಮಾಡುತ್ತಿದೆ ಎಂದು ಆರೋಪಿಸಲಾಗಿದೆ. ಇದರಿಂದ ಬೇಸರಗೊಂಡ ಬಸ್ ಚಾಲಕ ಬಸ್ ಅನ್ನು ರಸ್ತೆಯಲ್ಲೇ ನಿಲ್ಲಿಸಿ ಆಟೋ ಚಾಲಕನನ್ನು ಪ್ರಶ್ನಿಸಿದ್ದಾನೆ. ಈ ವೇಳೆ ಇಬ್ಬರ ಮಧ್ಯೆ ಮಾತಿನ ಚಕಮಕಿ ಆರಂಭವಾಗಿ ವಾಗ್ವಾದ ತೀವ್ರಗೊಂಡಿದೆ. ಇಬ್ಬರು ತಮ್ಮ ವಾದಗಳನ್ನ ಮುಂದಿಟ್ಟುಕೊಂಡು ರಸ್ತೆ ಮಧ್ಯದಲ್ಲೇ ತಕರಾರು ನಡೆಸಿದ್ದಾರೆ. ಈ ದೃಶ್ಯವನ್ನ ಕಂಡ ಸ್ಥಳೀಯರು ಕೆಲವರು ಮಧ್ಯ ಪ್ರವೇಶಿಸಲು ಯತ್ನಿಸಿದರೆ ಇನ್ನು ಕೆಲವರು ತಮ್ಮ ಮೊಬೈಲ್ನಲ್ಲಿ ವಿಡಿಯೋ ಚಿತ್ರೀಕರಿಸಿದ್ದಾರೆ. ಘಟನೆ ಕಾರಣದಿಂದಾಗಿ ರಸ್ತೆಯಲ್ಲಿ ವಾಹನಗಳ ಸಾಲು ಉಂಟಾಗಿ ಪ್ರಯಾಣಿಕರು ಮತ್ತು ಇತರ ವಾಹನ ಸವಾರರು ತೊಂದರೆ ಅನುಭವಿಸಿದ್ದಾರೆ. ವಿಶೇಷವಾಗಿ ಆಸ್ಪತ್ರೆ ಪ್ರದೇಶವಾಗಿರೋದ್ರಿಂದ ತುರ್ತು ಸೇವೆಗಳಿಗೂ ಅಡಚಣೆ ಉಂಟಾದ ಸಾಧ್ಯತೆ ಇದೆ. ಇನ್ನು ನಂತರ ಸ್ಥಳಕ್ಕೆ ಬಂದ ಪೊಲೀಸರು ಪರಿಸ್ಥಿತಿಯನ್ನ ಸಮಾಧಾನ ಪಡಿಸಿ ಸಂಚಾರವನ್ನ ಸಹಜಗೊಳಿಸಿದ್ದಾರೆ ಎನ್ನಲಾಗಿದೆ. ಘಟನೆಗೆ ಸಂಬಂಧಿಸಿದಂತೆ ಯಾವುದೇ ಅಧಿಕೃತ ದೂರು ದಾಖಲಾಗಿದೆಯೇ ಎಂಬುದು ಸ್ಪಷ್ಟವಾಗಿಲ್ಲ. ಒಟ್ಟಾರೆ ರಸ್ತೆ ಮೇಲೆ ಸಣ್ಣ ವಿಷಯವು ದೊಡ್ಡ ಗಲಾಟೆಗೆ ಕಾರಣವಾಗಬಹುದು ಎಂಬುದಕ್ಕೆ ಈ ಘಟನೆ ಮತ್ತೊಮ್ಮೆ ಉದಾಹರಣೆಯಾಗಿದೆ. ನಗರದಲ್ಲಿ ಸಂಚಾರ ನಿಯಮಗಳನ್ನ ಪಾಲಿಸುವುದು ಮತ್ತು ಸಹನೆಯಿಂದ ವರ್ತಿಸುವುದು ಎಲ್ಲರ ಜವಾಬ್ದಾರಿ ಎಂಬುದು ಈ ಘಟನೆಯಿಂದ ಸ್ಪಷ್ಟವಾಗಿದೆ. ಅಮ್ಮ ಇವರೆಲ್ಲ ಮಾಡೋ ಸಹಜ ಕೆಲಸಗಳು ಅಂತ ಹೇಳ್ಬಿಟ್ಟು ಏನು ಅಯ್ಯೋ ಕೆಲಸ ಹೇಳು ತಲೆ ಕೆಲ್ಸಗಳಲ್ಲ. ಯಾಕಂದ್ರೆ ನಮ್ಮ ಭಯನೇ ಬಿಡಲ್ಲ ಅಡ್ಡ ಹೊಡೆಯವಲ್ಲ. ಅಯ್ಯೋ ಆಗ್ಲಿ ಬಿಡೋಣ ಮಾಡು ಮಾಡು ಬಿಡು. ಅಲ್ಲ ನೀನೇ ರೋಡ್ ಯಾಕೆ ಬ್ಲಾಕ್ ಮಾಡ್ತಿದ್ಯಾ ಅಂತ ಯಾರಿಗೋ ಅಂತಿದ್ಯಾ? ಯಾರಿಗೋ ಅಂತಿದ್ಯಾ? ಅಲ್ಲ ಹೇಳಿದ್ದೀನಿ ನಾನು. ಅಲ್ಲ ಯಾರಿಗೋ ಅಂತಿದ್ಯಾ? ಏನಂತ ಬಂದು ಇಂಡಿಕೇಟರ್ ಹಾಕಿಲ್ಲ ಏನಿಲ್ಲ. ಅಲ್ಲಿ ಯಾಕೆ ರೋಡ್ ಬ್ಲಾಕ್ ಮಾಡೋದು? ನಾನೇ ಲೆಫ್ಟಲ್ಲಿ ಬರ್ತಾ ಎಲ್ಲಿ ಎಲ್ಲಿ ರೋಡ್ ಯಾಕೆ ಬ್ಲಾಕ್ ಮಾಡೋದು? ಎಲ್ಲಿ ಅಲ್ಲಿ ನಿಮಾನ್ಸ್ ಹತ್ರ ಹಾಸ್ಪಿಟಲ್ ಹತ್ರ ಬಸ್ ಸ್ಟಾಪ್ ಅಲ್ಲಿ ಯಾಕೆ ಮಾಡೋದಂತ? ಇಂಡಿಕೇಟರ್ ಹಾಕಿದ್ನ ಬಸ್ ಸ್ಟಾಪ್ ಅಲ್ಲಿ ಯಾಕೆ ಮಾಡ್ತೀಯ ಹೇಳು? ಮಾಡು ಬ್ರೋ. ಬಸ್ ಸ್ಟಾಪ್ ಅಲ್ಲಿ ಯಾಕೆ ಮಾಡ್ತೀಯ ಹೇಳು? ಮಾಡು ತಲೆ ಕೆಡಿಸ್ಕೊಳ್ಳಲ್ಲ. ಮಾಡು ಮಾಡ್ರೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಶ್ವ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.